ಟೆಕ್ಕಿ ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್. ಆಟ ಆಡಿಸಬೇಡ ಅದ್ವೈತ್. ಶಿವಗಂಗೆಯ ಶಾಂತಲ ಡ್ರಾಪ್ನಲ್ಲಿ ಕೋತಿರಾಜ್ಗೆ ಸಿಕ್ಕಿತೇನು? ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಮನೆಯಲ್ಲಿ ಶಿವಗಂಗೆ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗೋದಾಗಿ ಹೇಳಿ ಹೋದ ಅದ್ವೈತ್ ಕಾಣೆಯಾಗಿ 6 ದಿನಗಳೇ ಕಳೆದು ಹೋಗಿದೆ. ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ರೂ ಪ್ರಯೋಜನವಾಗ್ತಿಲ್ಲ. ಬೆಟ್ಟದಲ್ಲಿ ಅದ್ವೈತ್ ಸುಳಿವೆ ಸಿಗ್ತಿಲ್ಲ. 2 ದಿನದಿಂದ ಕೋತಿರಾಜ್ ಅಂಡ್ ಟೀಮ್ ರೋಪ್ ಮೂಲಕ ಹುಡುಕಾಟ ನಡೆಸಿದೆ. ಈ ವೇಳೆ ಕೋತಿರಾಜ್ಗೆ ಸಿಕ್ಕಿದ್ದೇನು? ಟೆಕ್ಕಿ ಅದ್ವೈತ್ ಎಲ್ಲಿ ಹೋದ? ಶಿವಗಂಗೆ ಬೆಟ್ಟದಲ್ಲಿ ಮಿಸ್ ಆಗಿದ್ದ ಟೆಕ್ಕಿ ಅದ್ವೈತ್ಗಾಗಿ 6 ದಿನಗಳಿಂದ ಹುಡುಕಾಟದ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಆದ್ರೂ ಪ್ರಯೋಜನವಾಗ್ತಿಲ್ಲ. 2 ದಿನ ಕೋತಿರಾಜ್ ಅಂಡ್ ಟೀಮ್ ಬೆಟ್ಟದ ಸುತ್ತ ರೋಪ್ ಮೂಲಕ ಹುಡುಕಾಟ ಮಾಡ್ತಿದೆ. ನಿರಂತರ ಶೋಧದಲ್ಲೂ ಅದ್ವೈತ್ ಸುಳಿವೆ ಸಿಕ್ಕಿಲ್ಲ. ಬೆಟ್ಟದಲ್ಲಿ ಅದ್ವೈತ್ ಇಲ್ಲವೇ ಇಲ್ಲ. ಕಳೆದ 2 ದಿನಗಳಿಂದ ಕೋತಿರಾಜ್ ಅಂಡ್ ಟೀಮ್ ಕಡಿದಾದ ಸ್ಥಳದಲ್ಲಿ ಪೊದೆಗಳಲ್ಲಿ ಶಾಂತಲ ಡ್ರಾಪ್ ಮೂಲಕ ಹುಡುಕಾಟ ನಡೆಸುತ್ತಿದೆ. ಆದ್ರೆ ಅದ್ವೈತ್ ಸುಳಿವು ಸಿಕ್ಕಿಲ್ಲ. ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ ಇಲ್ಲವೇ ಇಲ್ಲ ಅಂತಿದ್ದಾರೆ ಕೋತಿರಾಜ್. ಆಟ ಆಡಿಸಬೇಡ ಅದ್ವೈತ್. ಬೆಟ್ಟದಲ್ಲಿ ಹಲವು ಬ್ಯಾಗ್, ಚಪ್ಪಲಿ ಸಿಕ್ಕಿವೆ. ಆದ್ರೆ ಅವು ಅದ್ವೈತ್ ಅವರದಲ್ಲ. ಆಟ ಆಡಿಸಬೇಡ ಅದ್ವೈತ್. ಎಲ್ಲಿದ್ದರೂ ಬಂದು ಬಿಡು. ಎಲ್ಲರೂ ಕಷ್ಟಪಟ್ಟು ಹುಡುಕಿದೀವಿ ಎಂದು ಕೋತಿರಾಜ್ ಹೇಳಿಕೆ ನೀಡಿದ್ದಾರೆ. ಬೆಟ್ಟದಲ್ಲಿ ಎಲ್ಲೂ ಕಾಣ್ತಿಲ್ಲ ಟೆಕ್ಕಿ. ಅದ್ವೈತ್ ಮಾತ್ರ ಶಿವಗಂಗೆ ಬೆಟ್ಟದಲ್ಲಿ ಇಲ್ಲವೇ ಇಲ್ಲ ಎಂದು ಕೋತಿರಾಜ್ ಸ್ಪಷ್ಟನೆ ನೀಡಿದ್ದಾರೆ. ಆತ ಬಂದಿರೋದು ನಿಜ, ಮೇಲೆ ಹೋಗಿರೋದು ನಿಜ. ಆದ್ರೆ ಆತ ಬೆಟ್ಟದಲ್ಲಿ ಇಲ್ಲ. ನಾವು ಹುಡುಕಾಟ ಮಾಡಿರೋ ರೀತಿಗೆ ಸಿಗಲೇಬೇಕಿತ್ತು. ಬೆಟ್ಟದ ಮೇಲೆ ನಾವು ಕೆಳಗೆ NDRF ಟೀಮ್ ಹಾದಿ ಎಲ್ಲರೂ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಆತ ಎಲ್ಲಿಯೂ ಇಲ್ಲ ಎಂದು ಅಧಿಕಾರಿಗಳಿಗೆ ಕೋತಿರಾಜ್ ತಿಳಿಸಿದ್ದಾರೆ. ಬೆಟ್ಟದಲ್ಲಿ ಶೋಧ ಕಾರ್ಯ ಸದ್ಯಕ್ಕೆ ಕೋತಿರಾಜ್ ಟೀಮ್ ಬೆಟ್ಟದಲ್ಲಿ ಶೋಧ ಕಾರ್ಯ ನಿಲ್ಲಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕಾಡುಗೋಡಿ ಹಾಗೂ ದಾಬಸ್ಪೇಟೆ ಪೊಲೀಸರಿಂದ ತನಿಖೆ ಮುಂದುವರೆದಿದ್ದು, ಖಾಕಿಗೆ ಈ ಕೇಸ್ ದೊಡ್ಡ ತಲೆನೋವಾಗಿದೆ. ಅದ್ವೈತ್ ಕುಟುಂಬಸ್ಥರು ಬಂದಿಲ್ಲ. ಅದ್ವೈತ್ ಕಾಣೆಯಾಗಿ 6 ದಿನಗಳು ಕಳೆದರೂ ಸಹ ಘಟನಾ ಸ್ಥಳಕ್ಕೆ ಅದ್ವೈತ್ ಕುಟುಂಬಸ್ಥರು ಬಂದಿಲ್ಲ. ಅದ್ವೈತ್ ಬೇಕು ಅಂತಾನೆ ಎಲ್ಲಾದ್ರೂ ಹೋಗಿದ್ದಾನ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅನ್ನೋ ವಿಚಾರ ತನಿಖೆಯಿಂದ ಹೊರಬರಬೇಕಾಗಿದೆ.